ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವೈಟಿಐ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಸ್ಕ್ವಯರ್ ರೂಟ್ಸ್ ಚಾಪ್ಟರ್ ಬಗ್ಗೆ ತಿಳಿಯೋಣ. ಇದು ಒಂದು ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಇನ್ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಫಸ್ಟ್ ಇಯರ್ ಅವರಿಗೆ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಸ್ಕ್ವಯರ್ಸ್ ಅಂಡ್ ಸ್ಕ್ವಯರ್ ರೂಟ್ಸ್ ಎರಡರಲ್ಲಿ ಏನು ವ್ಯತ್ಯಾಸ ಅನ್ನೋದು ನೋಡೋಣ. ಸ್ಕ್ವಯರ್ ಅಂದ್ರೂ ಒಂದೇ, ಸ್ಕ್ವಯರ್ ರೂಟ್ ಅಂದ್ರೂ ಒಂದೇ ಅಂತ ಕೆಲವೊಬ್ರು ತಿಳ್ಕೊಂತಾರೆ. ಬಟ್ ಅದರಲ್ಲಿ ಏನು ವ್ಯತ್ಯಾಸ ಇರೋದು ಅನ್ನೋದು ನೋಡೋಣ. Squares and square roots, both concepts are opposite in nature to each other. So squares ಹಾಗೂ square roots ಅನ್ನೋವು ಎರಡೂನು ಒಂದಕ್ಕೊಂದು ಅಪೋಸಿಟ್ ಆಗಿರುವಂತಹ ಕಾನ್ಸೆಪ್ಟ್ಸ್. ಅವ್ರು ತಮ್ಮದೇ ಆದಂತಹ ನೇಚರ್ ಅಲ್ಲಿ ಅಪೋಸಿಟ್ ಅಲ್ಲಿ ಇರುವಂತಹ ನೇಚರ್ಸ್ ಒಂದಕ್ಕೊಂದು. ಸೊ ಸ್ಕ್ವಯರ್ಸ್ ಅಂದ್ರೆ ಏನು? ಸ್ಕ್ವಯರ್ಸ್ ಆರ್ ದ ನಂಬರ್ಸ್ ಜನರೇಟೆಡ್ after multiplying a value by itself. ಸೊ ಒಂದು ವ್ಯಾಲ್ಯೂನ ಆ ವ್ಯಾಲ್ಯೂಗೆ ಅದೇ ವ್ಯಾಲ್ಯೂವನ್ನು ಮಲ್ಟಿಪ್ಲೈ ಮಾಡಿದ್ರೆ ಬಂದಿರುವಂತಹ ವ್ಯಾಲ್ಯೂ ನಮಗೆ ಸ್ಕ್ವಯರ್ ಅಂತ ಹೇಳ್ತೀವಿ. ಸ್ಕ್ವಯರ್ ಅಂತ ಮೆನ್ಷನ್ ಮಾಡಿದವಾಗ ಅದನ್ನ ಇರುವಂತಹ ವ್ಯಾಲ್ಯೂನ 2 ಟೈಮ್ಸ್ ಹಾಕಿ ನಾವು ಮಲ್ಟಿಪ್ಲೈ ಮಾಡ್ತೀವಿ. whereas square root of a number is a value which on getting multiplied by itself gives the original value. So square root ಅನ್ನೋದು ಏನು? ಅದು ಒಂದು ವ್ಯಾಲ್ಯೂ ಯಾವುದನ್ನಾದ್ರೆ ಅದ್ರ ಜೊತೆಲೇ ಮಲ್ಟಿಪ್ಲೈ ಮಾಡಿದವಾಗ, ಸೇಮ್ ವ್ಯಾಲ್ಯೂ ಇಂದ ನಾವು ಮಲ್ಟಿಪ್ಲೈ ಮಾಡಿದವಾಗ ಅದ್ರ ಒರಿಜಿನಲ್ ವ್ಯಾಲ್ಯೂ ಅನ್ನ ಕೊಡತ್ತೆ ನಮ್ಗೆ. ಅರ್ಥ ಆಗ್ತಾ ಇದೆನಾ? ಸೊ ಒಂದು ಫಸ್ಟ್ ಸ್ಕ್ವಯರ್ಸ್ ಅಂದ್ರೆ ಏನು? ಸ್ಕ್ವಯರ್ ಅಂತ ಮೆನ್ಷನ್ ಮಾಡಿದವಾಗ ನಂಬರ್ ಅನ್ನ 2 ಟೈಮ್ಸ್ ಹಾಕಿ ಮಲ್ಟಿಪ್ಲೈ ಮಾಡ್ತೀವಿ. ವೇರಸ್ ಅಲ್ಲಿ ಕೊಟ್ಟಿರುವಂತಹ ವ್ಯಾಲ್ಯೂವನ್ನ ಅದ್ರ ಜೊತೆಲಿ ಮತ್ತೆ ಇನ್ನೊಂದು ಟೈಮ್ ಆ ವ್ಯಾಲ್ಯೂನ ಹಾಕಿ ಮಲ್ಟಿಪ್ಲೈ ಮಾಡಿರುವಾಗ ಬರುವಂತಹ ವ್ಯಾಲ್ಯೂ ಅದ್ರ ಒರಿಜಿನಲ್ ವ್ಯಾಲ್ಯೂ ಆಗಿರುತ್ತೆ. ಆ ರೀತಿ ಸ್ಕ್ವಯರ್ ರೂಟ್ಸ್ಗೆ ಸ್ಕ್ವಯರ್ಗೆ ವ್ಯತ್ಯಾಸ ಇರೋದು. ಇಲ್ಲೊಂದು ಎಕ್ಸಾಂಪಲ್ ನೋಡೋಣ. ಸೊ ಇದರಿಂದ ನಮ್ಗೆ ಅರ್ಥ ಆಗಿರೋದು ಏನು? ಎರಡು ಒಂದಕ್ಕೊಂದು ಅಪೋಸಿಟ್ ನೇಚರ್ಸ್ ಅಂತ ಹೇಳಿ, ಸ್ಕ್ವಯರ್ ಹಾಗೂ ಸ್ಕ್ವಯರ್ ರೂಟ್ಸ್. ಸೊ ಹಿಯರ್ ಬೋತ್ ಆರ್ ವೈಸ್ ವರ್ಸಾ ಮೆಥಡ್ಸ್. ಸೊ ಸ್ಕ್ವಯರ್ ಹಾಗೂ ಸ್ಕ್ವಯರ್ ರೂಟ್ಸ್ ಅನ್ನೋವು ಎರಡಕ್ಕೂ ಒಂದಕ್ಕೊಂದು ಅಪೋಸಿಟ್ ಅಥವಾ ವೈಸ್ ವರ್ಸಾ ಮೆಥಡ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ದ ಸ್ಕ್ವಯರ್ ಆಫ್ 2 is 4 and the square root of 4 is 2. ಸೊ ನೋಡ್ರಿ, ಇಲ್ಲಿ ಸ್ಕ್ವಯರ್ ಆಫ್ 2 is 4 ಅಂದ್ರೆ ಇಲ್ಲಿ ಏನ್ ಮಾಡಿದೀವಿ ನಾವು? 2 ಗೆ ಸ್ಕ್ವಯರ್, 2 ಸ್ಕ್ವಯರ್ ಅಂತ ಹಾಕಿ 2 raised 2 ಹಾಕಿ 2 to the power of 2 ಅಂತ ಹೇಳ್ತೀವಿ. ಇಲ್ಲ ಅಂದ್ರೆ ಹಾಕಿದವಾಗ ಅದನ್ನ 2 into 2 ಮಾಡ್ತೀವಿ. ಸೊ ಸ್ಕ್ವಯರ್ ಆಫ್ 2 ಅಂದ್ರೆ 2 into 2 ಮಾಡ್ತೀವಿ. ಮಾಡಿದವಾಗ 4 ವ್ಯಾಲ್ಯೂ ಬರುತ್ತೆ. ಆದ್ರೆ ಇಲ್ಲಿ ಸ್ಕ್ವಯರ್ ರೂಟ್ ಆಫ್ 4 ಅಂತ ನಾವು ನೋಡಿದಾಗ, ಸ್ಕ್ವಯರ್ ರೂಟ್ ಆಫ್ 4 ಅಂದ್ರೆ ಕ್ಯಾನ್ಸಲೇಷನ್ ಅಷ್ಟೇ, ಜಸ್ಟ್ ಡಿವೈಡೇಷನ್, ಸೇಮ್ ನಂಬರ್ ಇಂದ ಡಿವೈಡ್ ಆಗ್ಬೇಕು ಎರಡು. ಸೊ ಆ ರೀತಿ ನಾವು ನೋಡಿದವಾಗ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಈ ಸ್ಕ್ವಯರ್ ರೂಟ್ ಒಳಗಡೆ ಇರುವಂತಹ ನಂಬರ್ ಬರಬೇಕು. ಸೊ ದಟ್ ಅದನ್ನ ಸ್ಕ್ವಯರ್ ರೂಟ್ ಆಫ್ 4 ನಾವು ನೋಡಿದಾಗ 2 ವ್ಯಾಲ್ಯೂ ಬರುತ್ತೆ. ಸೊ ಈ ರೀತಿ ಒಂದಕ್ಕೊಂದು ಅಪೋಸಿಟ್. ಸೊ ಇನ್ ಯಾವ ರೀತಿ ಇವನ್ನ ರೆಪ್ರೆಸೆಂಟ್ ಮಾಡ್ತೀವಿ ಸ್ಕ್ವಯರ್ ನಂಬರ್ಸ್ ಅನ್ನ, ಸ್ಕ್ವಯರ್ ರೂಟ್ ನಂಬರ್ಸ್ ಅನ್ನ ಅನ್ನೋದು ನೋಡೋದಾದ್ರೆ, if n is a smaller number then its square is represented by a n raised to the power of 2. so n raised to the power of 2 ಅಂದ್ರೆ n ಸ್ಕ್ವಯರ್ ಆಗಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. n ಅನ್ನೋ ಒಂದು ನಂಬರ್ ಅನ್ನ ನಾವು ಆಸ್ ಅ ನಂಬರ್ ನಾವು ತಗೊಂಡಿದ್ದವಾಗ n ಸ್ಕ್ವಯರ್ ಅನ್ನ ಅದರ ಸ್ಕ್ವಯರ್ ಅನ್ನ ಯಾವ ರೀತಿ ಮೆನ್ಷನ್ ಮಾಡ್ತೀವಿ? n ಸ್ಕ್ವಯರ್ ಆಗಿ ಮೆನ್ಷನ್ ಮಾಡ್ತೀವಿ. ಈ ರೀತಿ n to the power of 2. So and its square root is expressed as to the power of square root of n. So radical of n ಅಂತ ಹೇಳ್ತೀವಿ. where this symbol ಏನಿದೆ ಸ್ಕ್ವಯರ್ ರೂಟ್ ಸಿಂಬಲ್, ಅದನ್ನ ರಾಡಿಕಲ್ ಅಂತ ಹೇಳ್ತೀವಿ. n ನಂಬರಿಗೆ ಸ್ಕ್ವಯರ್ ರೂಟ್ ಅನ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದವಾಗ ರಾಡಿಕಲ್ n ಅಂತ ಹೇಳಿ ಹಾಕ್ತೀವಿ. The value under the root symbol is said to be radicand. ಸೊ ಇಲ್ಲಿ n ಏನಿದೆ ಅಲ್ಲ, ಇದು ಸ್ಕ್ವಯರ್ ಸಿಂಬಲ್ ಬಂದು ರಾಡಿಕಲ್ ಆಯ್ತು. ಇಲ್ಲಿ ಒಳಗಡೆ ಸ್ಕ್ವಯರ್ ಸಿಂಬಲ್ ಒಳಗಡೆ ಇರುವಂತಹ, ಸ್ಕ್ವಯರ್ ರೂಟ್ ಸಿಂಬಲ್ ಒಳಗಡೆ ಇರುವಂತಹ ನಂಬರ್ ಅನ್ನ ನಾವು ರಾಡಿಕೆಂಡ್ ಅಂತ ಕರಿತೀವಿ.
So let us see symbol of square root. So the symbol radical ಈ ರೀತಿ ಒಂದು square root symbol for the square root was first used in print in 1525 in Christoph Rudolf Koss. So ಈ ಒಂದು ಸಿಂಬಲ್ ಅನ್ನ ಫಸ್ಟ್ 1525ರಲ್ಲಿ ಕ್ರಿಸ್ಟೋಫ್ ರುಡಾಲ್ಫ್ ಕಾಸ್ ಅಲ್ಲಿ ಯೂಸ್ ಮಾಡಿದ್ರು. ಸೊ ದ ಸ್ಕ್ವೇರ್ ರೂಟ್ ಸಿಂಬಲ್ ಆಫ್ or square root sign is a mathematical symbol denoted by radical. This symbol is known as radical inverse or a V groove. So ಏನು ಹೇಳ್ತಾ ಇದ್ದಾರೆ, ಸೊ ಇದು ಒಂದು ಸ್ಕ್ವೇರ್ ರೂಟ್ ಸಿಂಬಲ್ ಅನ್ನೋದು ಅಥವಾ ಸೈನ್ ಆಫ್ ಸ್ಕ್ವೇರ್ ರೂಟ್ ಅನ್ನೋದು ಒಂದು ಮೆಥಮೆಟಿಕಲ್ ಸಿಂಬಲ್ ಅಂತ ಹೇಳ್ತೀವಿ. ಯಾವುದನ್ನಾದ್ರೆ ರಾಡಿಕಲ್ ಅನ್ನೋ ವರ್ಡ್ಸ್ ಸಿಂಬಲ್ ಇಂದ ಮೆನ್ಷನ್ ಮಾಡ್ತೀವಿ. ಸೊ ಅದನ್ನ ರಾಡಿಕಲ್ ಅಂತಾನು ಹೇಳಿ ಕರಿತೀವಿ ಅಥವಾ ವಿ ಗ್ರೂವ್ ಅಂತಾನು ಹೇಳಿ ಕರಿತೀವಿ. So in maths you may have learned about different kinds of symbols which are used to perform arithmetic operations. So the root symbol is used to represent the square root of any number. So ನಮಗೆ ಮ್ಯಾಥ್ಸ್ ಅಲ್ಲಿ ನಾವು ಬಹಳಷ್ಟು ಸಿಂಬಲ್ಸ್ ಅನ್ನ ಕಲ್ತಿದ್ದೀವಿ. ಸೊ ಆ ಸಿಂಬಲ್ಸ್ ಅಲ್ಲಿ ಇದು ಒಂದು ಸಿಂಬಲ್, ರಾಡಿಕಲ್ ಅನ್ನೋದು ಒಂದು ಸಿಂಬಲ್. ಯಾವ್ದಾದ್ರೆ ನಾವು ಒಂದು ನಂಬರಿನ ಸ್ಕ್ವೇರ್ ರೂಟ್ ಅನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಬಳಕೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದ ಸ್ಕ್ವೇರ್ ರೂಟ್ ಆಫ್ 2 is represented by V groove 2 or radical 2. Similarly, for the other natural numbers such as 5, 6, 7, 8, 10, etc., we can denote the square roots for them as square root of 5, square root of 6, square root of 7, square root of 8 and square root of 10 respectively. This symbol always denotes a positive square root. ಏನು ಹೇಳ್ತಾ ಇದ್ದಾರೆ, ಸೊ ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ರೂಟ್ ಆಫ್ 2 ಅನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಸ್ಕ್ವೇರ್ ರೂಟ್ ಆಫ್ 2 ಅಂತ ಬರೆಯೋದಕ್ಕಿಂತನೂ ಸಿಂಬಾಲಿಕಲಿ ನಾವು ರೆಪ್ರೆಸೆಂಟ್ ಮಾಡಬೇಕು ಅಂದ್ರೆ ವಿ ಗ್ರೂವ್ ಅಥವಾ ರಾಡಿಕಲ್ ಸಿಂಬಲ್ ಹಾಕಿ ಅದರೊಳಗಡೆ 2 ಅಂತ ಬರೀತೀವಿ. ಸೊ ಇಲ್ಲಿ ನಾನು ನಿಮ್ಗೆ ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ಬೇಕಾಗಿದ್ದೇನು ಅಂದ್ರೆ, ಇಲ್ಲಿ ಏನಿದೆ ಅಲ್ಲ, ಯಾವ ವ್ಯಾಲ್ಯೂಗೂ ಇಲ್ಲ, ಸಿಂಬಲ್ ಒಳಗಡೆ ಸಮ್ ನಂಬರ್ ಇದೆ ಅಂತಂದ್ರೆ ಅದನ್ನ ಸ್ಕ್ವೇರ್ ರೂಟ್ ಅಂತ ಅರ್ಥ ಮಾಡ್ಕೋಬೇಕು ನಾವು. ಆದ್ರೆ ಇಲ್ಲಿ ಈ ವಿ ಗ್ರೂವ್ ಅಲ್ಲಿ ನಮ್ಗೆ ಏನಾದ್ರೂ 3, 4 ಏನಾದ್ರೂ ಇತ್ತು ಅಂತಂದ್ರೆ ಕ್ಯೂಬಿಕ್ ರೂಟ್, 4th ರೂಟ್ ಅಂತ ಅರ್ಥ ಮಾಡ್ಕೋಬೇಕು. ಸೊ ಸಿಮಿಲರ್ಲಿ ಇಲ್ಲಿ ನಾವು ರೂಟ್ ಆಫ್ 2 ನ ಈ ರೀತಿ ಮೆನ್ಷನ್ ಮಾಡಿದೀವಿ, ಸ್ಕ್ವೇರ್ ರೂಟ್ ಆಫ್ 2 ಅನ್ನ. ಸಿಮಿಲರ್ಲಿ ಅದೇ ನಂಬರ್, ಅದೇ ತರ ನಾವು ಬೇರೆ 5, 6, 7, 8, 10 ಇವೆಲ್ಲ ನಂಬರ್ಸ್ಗೂ ನಾವು ಸಿಂಬಾಲಿಕಲಿ ಪ್ರೆಸೆಂಟ್ ಮಾಡಬಹುದು. ಆದ್ರೆ ಯಾವುದೇ ಕಾರಣಕ್ಕೂ ಈ ವಿ ಗ್ರೂವ್ ಅಥವಾ ರಾಡಿಕಲ್ ಸಿಂಬಲ್ ಏನಿದೆ ಅಲ್ಲ, ಆಲ್ವೇಸ್ ಪಾಸಿಟಿವ್ ಸ್ಕ್ವೇರ್ ರೂಟ್ ಅನ್ನ ಡಿನೋಟ್ ಮಾಡುತ್ತೆ. ಯಾಕೆಂದ್ರೆ ನೆಗೆಟಿವ್ ನಂಬರ್ಸ್ಗೆ ನಮ್ಗೆ ಸಿಂಬಲ್ ಬಂದು ನೆಗೆಟಿವ್ ಸ್ಕ್ವೇರ್ ರೂಟ್ ಸಿಂಬಲ್ ಇಲ್ಲ. And the symbol for the square root is called radical. So this symbol which is used for square root is called radical, whereas the number present under the root is called as radicand. ಈ ನಂಬರ್ ಇಲ್ಲಿ ನೋಡಿ, ಸ್ಕ್ವೇರ್ ರೂಟ್ 7 ಇದೆ ಅಥವಾ ಸ್ಕ್ವೇರ್ 6 ಇದೆ. ಸೊ ಈ ಸ್ಕ್ವೇರ್ ರೂಟ್ ಅನ್ನ ರಾಡಿಕಲ್ ಅಂತ ಹೇಳಿ ಕರಿತೀವಿ, ಒಳಗಡೆ ಇರುವಂತಹ ಈ ನಂಬರ್ ಅನ್ನ ರಾಡಿಕೆಂಡ್ ಅಂತ ಕರಿತೀವಿ. So let us move on to the next topic. So method of finding out the square root of a number. So there are 3 methods of finding square roots. They are factorization method, division method and using log table method. So for time being now factorization and division method ಅನ್ನ ನೋಡೋಣ. ಈ ಒಂದು ವಿಡಿಯೋ ಅಲ್ಲಿ ನಮಗೆ ಇರುವಂತದ್ದು ಏನು ಇದೆರಡೇ ಮೆಥಡ್ಸ್ ಇದೆ. ಸೊ ಸಿಲೆಬಸ್ ಅಲ್ಲಿ ಲೆಟ್ಸ್ ಡಿಸ್ಕಸ್ ಅಬೌಟ್ ದಿಸ್ 2 ಮೆಥಡ್ಸ್. ಸೊ ಫ್ಯಾಕ್ಟರೈಸೇಷನ್ ಮೆಥಡ್ ಹೇಗೆ ಇದರಿಂದ ಮಾಡೋದು. ಸೊ ವಿ ಆರ್ ವೆರಿ ಪಾಪ್ಯುಲರ್ ಅಬೌಟ್ ದ ಫ್ಯಾಕ್ಟರೈಸೇಷನ್ ಮೆಥಡ್ಸ್. ನಾನು ಲಾಸ್ಟ್ ವಿಡಿಯೋಸ್ ಅಲ್ಲೆಲ್ಲ ನಾನು ವೈಲ್ ಫ್ರಾಕ್ಷನ್ಸ್ ಅಲ್ಲಿ ಇದರಲ್ಲೆಲ್ಲ ನಾನು ಏನ್ ಮಾಡಿದೀನಿ, ಈ ಒಂದು ಫ್ಯಾಕ್ಟರೈಸೇಷನ್ ಮೆಥಡ್ ಅನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ. ಸೊ ದ ಸೇಮ್ ವೇ ಅಲ್ಲಿ ನಮ್ಗೆ ಯಾವ ರೀತಿ ಸ್ಕ್ವೇರ್ ರೂಟ್ ಅನ್ನ ಕಂಡು ಹಿಡಿಬಹುದು ಅನ್ನೋದನ್ನ ನೋಡೋಣ.
So now, first of all, we find the factors of given number and find the square root as illustrated in the following example. So this method is applicable when the figure is a perfect square only. So ಏನು ಹೇಳ್ತಂದ್ರೆ ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು, ಫ್ಯಾಕ್ಟರ್ಸ್ ಆಫ್ ಸೇಮ್ ನಂಬರ್ ಇಂದ ನಂಬರ್ ಡಿವೈಡ್ ಹಾಕೊಂತ ಹೋಗಬೇಕು. ಸೊ ಆ ರೀತಿ ಫ್ಯಾಕ್ಟರ್ಸ್ ಅನ್ನ ನಾವು ಕಂಡು ಹಿಡ್ಕೋಬೇಕು. ಆದರೆ ಈ ಮೆಥಡ್, ಫ್ಯಾಕ್ಟರೈಸೇಷನ್ ಮೆಥಡ್ ಅನ್ನೋದು ಯಾವಾಗ ಅಪ್ಲಿಕೇಬಲ್ ಆಗುತ್ತೆ? ಓನ್ಲಿ ವೆನ್ ದ ನಂಬರ್ ಈಸ್ ಪರ್ಫೆಕ್ಟ್ ಸ್ಕ್ವಯರ್. ಆ ನಂಬರ್ ಏನು ಕೊಟ್ಟಿರುವಂತಹ ನಂಬರ್ ಪರ್ಫೆಕ್ಟ್ ಸ್ಕ್ವಯರ್ ಇದ್ದಾಗ ಮಾತ್ರ ನಾವು ಈ ಒಂದು ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಮಾಡಬಹುದು. ಸೊ ಅದು ಹೇಗೆ ಅನ್ನೋದು ನೋಡೋಣ. ಫೈಂಡ್ ಔಟ್ ದ ಸ್ಕ್ವಯರ್ ರೂಟ್ ಆಫ್ 1 to 96. ಸೊ ಫೈಂಡ್ 1 to 96 ಈ ರೀತಿ ಡಿವಿಷನ್ ಮೆಥಡ್ ಅಲ್ಲಿ ಫ್ಯಾಕ್ಟರೈಸೇಷನ್ ಇದ್ರಲ್ಲಿ ಬರ್ಕೊಳ್ಳೋಣ. See here, 6 2s are 12, 6 1s are 6, 3 ಉಳಿಯುತ್ತೆ ಈ ಕಡೆ, 9 ಅಲ್ಲಿ 6 ಹೋದ್ರೆ, so 6 6s are 36. Cleared. No value is remained. So now here 6 3s are 18, 19, 20, 21, 3 ಉಳಿಯುತ್ತೆ ಇಲ್ಲಿ. ಈ 21 ನಲ್ಲಿ ಯಾಕಂದ್ರೆ ಫಸ್ಟ್ ಬಿಟ್ ಬಂದು 6 ಗಿನ್ನ ಕಡಿಮೆ ಇದೆ, ಅದಕ್ಕೆ ನಾವೇನ್ ಮಾಡ್ಬೇಕಿಲ್ಲಿ ಎರಡು ಡಿಜಿಟ್ಸ್ ಅನ್ನ ತಗೋಬೇಕು. 21 ಅನ್ನು ತಗೊಂಡಿದ್ದವಾಗ 6 3s are 18 ಆಗತ್ತೆ, 6 4s are 24 ಹೈಯರ್ ನಂಬರ್ ಆಗತ್ತೆ. ಸೊ 6 3s are 21 ಅಂಡ್ 3 ಉಳಿಯುತ್ತೆ ಇಲ್ಲಿ. 21 ನಲ್ಲಿ 18 ಹೋದ್ರೆ 36 ಆಗತ್ತೆ ಇಲ್ಲಿ. 6 6s are 36 again. So here again 6 6s are 36. So it is clear now. So ಇಲ್ಲಿ 1 2 6 9 is equals to 1 2 3 4 6 ಇದಾವೆ. 4 6ಗಳನ್ನ ಮಲ್ಟಿಪ್ಲಿಕೇಶನ್ ಅಲ್ಲಿ ಬರ್ಕೋಬೇಕು. ಬರ್ಕೊಂಡಿದ್ದಾದ್ಮೇಲೆ ಎರಡು ಕಡೆ ಸ್ಕ್ವಯರ್ ರೂಟ್ಸ್ ಅನ್ನ ಹಾಕೋಬೇಕು. ಸೊ ಇಲ್ಲಿ 2 times 4 times 6 ಇರೋದ್ರಿಂದ ನಾವು ಈ ರೀತಿ ಅದನ್ನ ರೆಪ್ರೆಸೆಂಟ್ ಮಾಡಬಹುದು. ಓಕೆ, ಈ ರೀತಿ ರೆಪ್ರೆಸೆಂಟ್ ಮಾಡಿದ್ಮೇಲೆ ಈ ಸ್ಕ್ವಯರ್ ರೂಟ್ ಹಾಗೂ ಈ ಸ್ಕ್ವಯರ್ ಎರಡು ಕ್ಯಾನ್ಸಲೇಷನ್ ಆಗತ್ತೆ. ಕ್ಯಾನ್ಸಲ್ ಆದ್ಮೇಲೆ ನಮ್ಗೆ ಉಳಿಯೋ ಅಂಥದ್ದೇನು, ಸ್ಕ್ವಯರ್ ಆಫ್ 1296 is equals to 6 into 6 ಉಳಿಯುತ್ತೆ. ಇಲ್ಲಿ ಎಲ್ಲ ಕ್ಯಾನ್ಸಲ್ ಆದ್ಮೇಲೆ 6 into 6 ಉಳಿಯುತ್ತೆ, that is equals to 36. So now the square root of 1296 is equals to 36 ಅಂತ ಹೇಳ್ಬೋದು ನಾವು. 36 into 36 ಮಾಡಿದವಾಗ ನಮಗೆ ಬರುವಂತಹ ವ್ಯಾಲ್ಯೂ ಬಂದು 1296 ಆಗಿರುತ್ತೆ. ಸೊ ನೆಕ್ಸ್ಟ್, ಫೈಂಡ್ ಔಟ್ ದ ಸ್ಕ್ವಯರ್ ರೂಟ್ ಆಫ್ 0.49. ಸೊ ಇಟ್ ಇಸ್ ಅ ಡೆಸಿಮಲ್ ಫ್ರಾಕ್ಷನ್ ನಂಬರ್. ಸೊ ಡೆಸಿಮಲ್ ಫ್ರಾಕ್ಷನ್ ನಂಬರ್ ಅನ್ನ ನಾವು ಯಾವಾಗಲೇ ಐದರ್ ಇನ್ ಡೆಸಿಮಲ್ ಫಾರ್ಮ್ ಅಲ್ಲಿ, ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಇದ್ದವಾಗ ಅದನ್ನ ನಾರ್ಮಲ್ ಫ್ರಾಕ್ಷನ್ ಫಾರ್ಮ್ಗೆ, ಡೆಸಿಮಲ್ ಫ್ರಾಕ್ಷನ್ ಅಲ್ಲಿ ಇರೋದನ್ನ ನಾರ್ಮಲ್ ಫ್ರಾಕ್ಷನ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ರಿ, 0.49 ಅನ್ನ 49 ಡಿವೈಡ್ ಬೈ 2 zeros ಇದೆ. ಇಲ್ಲಿ ಪಾಯಿಂಟ್ ಅನ್ನ 1 ಅಂತ ಕನ್ಸಿಡರ್ ಮಾಡ್ರಿ. 2 ನಂಬರ್ಸ್ ಇದೆ ಡಿಜಿಟ್ ಪಾಯಿಂಟ್ ಆದ್ಮೇಲೆ, ಅದಕ್ಕೆ 2 zeros ಇಲ್ಲಿ ಹಾಕೋಬಹುದು. ಸೊ 49 ಡಿವೈಡ್ ಬೈ 100 ಆಗತ್ತೆ ಇಲ್ಲಿ. ಸೊ ದೇರ್ ಫೋರ್ ಈ ರೀತಿನೂ ಬರೀಬಹುದು ನಾವು. ಸೊ ಸ್ಕ್ವಯರ್ ರೂಟ್ ಆಫ್ 0.49, ಬಿಕಾಸ್ ನಮ್ಗೆ ಹೇಳಿದ್ದಿಲ್ಲಿ ಸ್ಕ್ವಯರ್ ರೂಟ್ ಕಂಡು ಹಿಡೀರಿ ಅಂತ ಹೇಳಿದ್ದಾರೆ. ಸೊ ದೆನ್ ವಿ ಕ್ಯಾನ್ ಟೇಕ್ ಇಟ್ ಅಸ್ ಸ್ಕ್ವಯರ್ ರೂಟ್ ಹಿಯರ್. ಸೊ ಸ್ಕ್ವಯರ್ ರೂಟ್ 0.49 is equals to whole to the square of 49 divided by 100 ಅಂತ ನಾವು ಬರ್ಕೋಬಹುದು. ಸೊ ಇವೆರಡನ್ನು ನಾವು ಸ್ಪ್ಲಿಟ್ ಮಾಡಿದವಾಗ 49 is a perfect square 7 into 7 and 100 perfect square 10 into 10. ಈ ರೀತಿ ನಾವು ಬರೀಬಹುದು. whole to the square of 7 square divided by 10 square ಆಗತ್ತಿಲ್ಲಿ. ಈ ರೀತಿ ಬರ್ದು ಇಲ್ಲಿ ನಾವು ಯಾವ ರೀತಿ ಸ್ಕ್ವಯರ್ ರೂಟ್ಸ್ ಅನ್ನ ಸಪರೇಟ್ ಮಾಡಿದೀವಿ, ಇದ್ರಲ್ಲೂ ಅದೇ ರೀತಿ ಮಾಡಬಹುದು. ಸ್ಕ್ವಯರ್ ರೂಟ್ ಆಫ್ 7 ಸ್ಕ್ವಯರ್ ಡಿವೈಡ್ ಬೈ 10 ರೂಟ್, ಸ್ಕ್ವಯರ್ ರೂಟ್ ಆಫ್ 10 ಸ್ಕ್ವಯರ್. ಇಲ್ಲಿ ಸ್ಕ್ವಯರ್ ರೂಟು ಈ ಸ್ಕ್ವಯರ್ ಕ್ಯಾನ್ಸಲ್ ಆಗ್ತವೆ. ಇಲ್ಲಿ ಯಾವ ರೀತಿ ಕ್ಯಾನ್ಸಲ್ ಆಗಿದಾವೆ ಅದೇ ರೀತಿ ಇಲ್ಲಿ ಕ್ಯಾನ್ಸಲ್ ಆಗಿ ನಮಗೆ 7/10 ಉಳಿಯುತ್ತೆ. that will be equal to 0.7. So therefore 0.49 is equals to 0.7. So ಇದು ಒಂದು ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ
ಡೆಸಿಮಲ್ ಫ್ರಾಕ್ಷನ್ ನಂಬರ್ ಅನ್ನ ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನೋದು ಅಂಡ್ ನಾರ್ಮಲ್ ನಂಬರ್ ಡೆಸಿಮಲ್ ನಂಬರ್ ಅನ್ನ ಹೇಗೆ ಕನ್ವರ್ಟ್ ಅಥವಾ ಸ್ಕ್ವೇರ್ ರೂಟ್ ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನ ನೋಡಿದ್ವಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ದ ಡಿವಿಷನ್ ಮೆಥಡ್. So find the square root of 55,225. So ಈ ನಂಬರ್ ನ ಸ್ಕ್ವೇರ್ ರೂಟ್ ಅನ್ನ ಕಂಡುಹಿಡಿಬೇಕು. Put the dot to first digit, subsequently put dots to alternatives, that is third digit and fifth digit. So ಎಷ್ಟೇ ಡಿಜಿಟ್ಸ್ ಇರಲಿ ಅಲ್ಲಿ ನಮಗೆ ಫಸ್ಟ್ ಡಿಜಿಟ್ ಏನಿರುತ್ತೆ ಅದಕ್ಕೆ ಡಾಟ್ ಹಾಕ್ಕೊಳ್ರಿ. ಅದಾದ ನಂತರ ಒಂದು ಬಿಟ್ಟು ಒಂದಕ್ಕೆ ಡಾಟ್ ಹಾಕ್ಕೊಂತ ಹೋಗ್ಬೇಕು, ಒಂದ್ ಬಿಟ್ಟು ಒಂದ್ ಡಿಜಿಟ್ಗೆ ಡಾಟ್ ಹಾಕ್ಕೊಂತ ಹೋಗ್ಬೇಕು. ಸೊ ರೈಟ್ ಸೈಡ್ ಅಲ್ಲಿ ಫಸ್ಟ್ ಡಿಜಿಟ್ಗೆ ಈ ರೀತಿ ಡಾಟ್ ಹಾಕೋಬೇಕು, ಆಮೇಲೆ ಒಂದು ಡಿಜಿಟ್ ಬಿಟ್ಟು ಥರ್ಡ್ ಡಿಜಿಟ್ಗೆ ಈ ರೀತಿ ಡಾಟ್ ಹಾಕೋಬೇಕು, ನೆಕ್ಸ್ಟ್ ಡಿಜಿಟ್ ಬಿಟ್ಟು ಇನ್ನೊಂದು ಡಿಜಿಟ್ಗೆ ಈ ರೀತಿ ಡಾಟ್ ಹಾಕೋಬೇಕು. ಓಕೆ, ಸೊ ಈ ರೀತಿ ಹಾಕೊಂಡಿದ್ಮೇಲೆ ನಾವೇನ್ ಮಾಡ್ಬೇಕು, ಈ ರೀತಿ ಡಿವಿಷನ್ ಮೆಥಡ್ ಅಲ್ಲಿ ನಾವು ಇದನ್ನ ಮಾಡಬಹುದು. ನೋಡ್ರಿ ಇಲ್ಲಿ 2 2s 4 ಡಾಟ್ ಎಲ್ಲಿದೆ ಅದು ಒಂದು ಡಿಜಿಟೇ ಇದೆ. ಇಲ್ಲಿ ಇದ್ರ ಬಗ್ಲಾಗ ಇನ್ನೊಂದು ಡಿಜಿಟ್ ಇತ್ತು ಅಂದ್ರೆ 2 ಡಿಜಿಟ್ಸ್ ನ ತಗೋಬಹುದಿತ್ತು. ಸೊ ಡಾಟ್ ಇರುವಂತದ್ದು ಫಸ್ಟ್ ಒಂದೇ ಡಿಜಿಟ್ ಇದೆ, ಅದಕ್ಕೆ ಇಲ್ಲಿ ಒಂದೇ ಡಿಜಿಟ್ ಅನ್ನ ಕನ್ಸಿಡರ್ ಮಾಡಿದೀವಿ. 2 2s 4 ಆಗತ್ತೆ. ಸೊ 4 minus 1 is 5 minus 1 is 5 minus 4 is 1. ಇಲ್ಲಿ 1 ಹಾಕೊಂಡಿದೀವಿ. ನೆಕ್ಸ್ಟ್ ಏನ್ ಮಾಡಿದೀವಿ ಅಂದ್ರೆ ಇಲ್ಲಿದೆ ಡಿಜಿಟ್, ಡಾಟ್ ಈ ಡಿಜಿಟ್ ಇದೆ. ಸೊ ಅದ್ರ ಮುಂದೆ ಇರೋ ಡಿಜಿಟ್ 2 ಡಿಜಿಟ್ಸ್ ಅನ್ನ ನಾವು ಕೆಳಗಡೆ ತಗೊಂಡಿದೀವಿ. 152 ಆಯ್ತು, 152 ಆಯ್ತು. ನೆಕ್ಸ್ಟ್ 43 3s 129 ಆಗುತ್ತೆ. 4s ತಗೊಂಡ್ರೆ 172 ಆಗುತ್ತೆ. ಅದಕ್ಕೆ ನಾವು 43 3s ಏನ್ ಮಾಡಿದೀವಿ 129 ತಗೊಂಡಿತ್ತು. ಆಲ್ ಎಲ್ಸ್ ನಾವು ಈ ರೀತಿನೂ ನೋಡ್ಕೋಬಹುದು. 4 3s 12 ಹಾಕಿದೀವಿ. ಸೊ 4 3s 12 and 3 3s 9. ಈ ರೀತಿ ಹಾಕೊಂಡಿದ್ದವಾಗ ನಮ್ಗೆ ಇವೆರಡನ್ನು ಮೈನಸ್ ಮಾಡಿದ್ರೆ 23 ವ್ಯಾಲ್ಯೂ ಬರುತ್ತೆ. ಸೊ ನೆಕ್ಸ್ಟ್ 2 ಡಿಜಿಟ್ಸ್ ಅನ್ನ ಡೈರೆಕ್ಟ್ ಆಗಿ ಕೆಳಗಡೆ ತಗೊಂಡಿದ್ದೀವಿ. ಇವಾಗ 465 ಇಂಟು 5 ಅನ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ಈ ಒಂದು ವ್ಯಾಲ್ಯೂ ಬರುತ್ತೆ. ಸೊ ಈ ರೀತಿ 5 ಅಲ್ಲಿ ನಾವು ಇದನ್ನ ಡಿವೈಡ್ ಮಾಡ್ಕೊಂಡ್ರೆ ನಮ್ಗೆ 465 ವ್ಯಾಲ್ಯೂ ಬರುತ್ತೆ. 2 ಮೈನಸ್ ಮಾಡಿದ್ರೆ ಉಳಿಯುವಂತದ್ದು 0. ಸೊ ದೇರ್ ಫೋರ್ ಇಲ್ಲಿ ಏನು ನಮ್ಗೆ ಅರ್ಥ ಆಗೋದು ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ 55,225 is equals to 235. ಅಂದ್ರೆ 235 ಇಂಟು 235 ಮಾಡಿದವಾಗ ನಮ್ಗೆ ಬರುವಂತದ್ದು 55,225 ಅಂತ ಹೇಳಂತ. ಸೊ ಇನ್ ದ ಸೇಮ್ ವೇ ಇಲ್ಲಿ ಸೊ ನೋಡಿ ಇಲ್ಲಿ ನಮ್ಗೆ ಡೆಸಿಮಲ್ ಫ್ರಾಕ್ಷನ್ ಇದೆ. ಸೊ ಫ್ರಾಕ್ಷನ್ ನೋಡಿ ಇಲ್ಲಿ ಫ್ರಾಕ್ಷನಲ್ ಪಾರ್ಟ್ ಇದೆ. ಈ ಪಾರ್ಟ್ ಅನ್ನ ಹೇಗೆ ನಾವು ಸ್ಕ್ವೇರ್ ರೂಟ್ ಕಂಡು ಹಿಡಿಯೋದು ಬೈ ಯೂಸಿಂಗ್ ಅ ಡಿವಿಷನ್ ಮೆಥಡ್ ಅನ್ನೋದು ನೋಡೋದಾದ್ರೆ, ಸೊ ನಾವು 0.4 ಅಂತಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಕೆಲವೊಬ್ರು. 0.4ಗೆ ಸ್ಕ್ವೇರ್ ರೂಟ್ ಬಂದು 0.2 ಅಂತ ಹೇಳಿ. ಯಾಕಂದ್ರೆ 4 ಸ್ಕ್ವೇರ್ ರೂಟ್ 2 ಇದೆ. ಸೊ ಹಾಗಾಗಿ 0.4ಗೂ 0.2 ಸ್ಕ್ವೇರ್ ರೂಟ್ ಅಂತ ಹೇಳ್ಬಿಡ್ತಾರೆ. ಬಟ್ ದಟ್ ಈಸ್ ರಾಂಗ್ ಪ್ರೊಸೀಜರ್. ಸೊ ಇದನ್ನ ನೋಡೋಣ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ. ಸೊ ನೋಡಿ 0.4 ಪಾಯಿಂಟ್ ಆದ್ಮೇಲೆ 4 ಇದೆ. ಅದು ಆದ್ಮೇಲೆ ಎಷ್ಟೇ ಝೀರೋಸ್ ಇರ್ಲಿ ಆ ವ್ಯಾಲ್ಯೂ ಅನ್ನು ಏನು ಇದು ಮಾಡಲ್ಲ, ಎಫೆಕ್ಟ್ ಮಾಡಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಇಲ್ಲಿ ಪಾಯಿಂಟ್ ಇರೋದ್ರ ಕಾರಣ ನಿಮ್ಗೆ ಗೊತ್ತಿದ್ದ ಹಾಗೆ ಡಿವಿಷನ್ ಅಲ್ಲಿ ನಾವು ಪಾಯಿಂಟ್ ತಗೊಂಡ್ಮೇಲೆ ಎಷ್ಟು ಝೀರೋಸ್ ಬೇಕಾದ್ರೆ ಅಷ್ಟು ಝೀರೋಸ್ ಇಟ್ಕೊಂತೀವಿ. ಅದೇ ರೀತಿ ಇಲ್ಲಿ ನಮ್ಗೆ ಎಷ್ಟು ವ್ಯಾಲ್ಯೂಸ್ ಬೇಕು ಅಷ್ಟು ಝೀರೋಸ್ ನಾವು ಇಲ್ಲಿ ಆಡ್ ಮಾಡ್ಕೋಬಹುದು. ಸೊ ಆ ರೀತಿ ನಾವು 5 ಝೀರೋಸ್ ಅನ್ನ ಆಡ್ ಮಾಡಿದೀವಿ. ಇಲ್ಲಿ 0.40000 ಈ ರೀತಿ ಬರ್ಕೊಂಡಿದೀವಿ. ಸೊ ಇಲ್ಲಿ ಒಂದೊಂದಾಗಿ ನೋಡೋಣ. 0 ತಗೊಳ್ಳೋಣ ಫಸ್ಟ್. ಸೊ 0.40 ಅನ್ನ ತಗೊಂಡವಾಗ ನೋಡ್ರಿ ಇಲ್ಲಿ ಒಂದೇ ಡಿಜಿಟ್ ಇದೆ, 0 ಇದೆ. ಅದ್ರ ನಂತರ ಫ್ರಾಕ್ಷನ್ ಇದೆ, ಪಾಯಿಂಟ್ ಇದೆ, ಡೆಸಿಮಲ್ ಪಾಯಿಂಟ್. ಅದು ಆದ್ಮೇಲೆ ಇಲ್ಲಿ ಏನಿದೆ, ನಮ್ಗೆ ಒಂದು ಡಿಜಿಟ್ ಇದೆ. ಅದ್ರ ನೆಕ್ಸ್ಟ್ ಬಿಟ್ಟಿಗೆ ಅದ್ರ ನೆಕ್ಸ್ಟ್ ಡಿಜಿಟ್ಗೆ ಮೇಲ್ಗಡೆ ಡಾಟ್ ಇದೆ.
ಸೊ ಅದಕ್ಕಾಗಿ ನಾವೇನ್ ಮಾಡಿವಿ, ಈ ಝೀರೋನ ತಗೊಂಡಿದೀವಿ. ಝೀರೋ ಇಸ್ ಯೂಸ್ಲೆಸ್, ವ್ಯಾಲ್ಯೂ ಇಲ್ಲ, ಅದಕ್ಕೆ ಏನೋ ನಂಬರ್ ಅದ್ರ ಮುಂದೆ ಇಲ್ಲ ಅಂತಂದವಾಗ ಝೀರೋ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸೊ ಅದಕ್ಕೆ ವ್ಯಾಲ್ಯೂ ಇಲ್ಲ. ಸೊ ಇದನ್ನು ತಗೊಂಡಿದೀವಿ ಅಂಡ್ ಇಲ್ಲಿ 2 ಬಿಟ್ಸ್ ಏನ್ ಮೇಲ್ಗಡೆ ಡಾಟ್ ಇದೆ ಅಲ್ಲಿಂದ 2 ಬಿಟ್ಸ್ ಅನ್ನ ಕನ್ಸಿಡರ್ ಮಾಡಿದೀವಿ. ಸೊ ನಾವು 0.6 0.36 ವ್ಯಾಲ್ಯೂ. ಓಕೆ, ಇಲ್ಲಿ 0 0 0 ಪಾಯಿಂಟ್ ಆಸ್ ಇಟ್ ಇಸ್ ತಗೊಂಡಿದೀವಿ. ಇದ್ರ ಮುಂದೆ ನಾವು 0 ಬರ್ಕೋಬಹುದು, ಇನ್ ಕನ್ಸಿಡರ್ ನಮ್ಗೆ ಕನ್ಫ್ಯೂಸ್ ಆಗತ್ತೆ ಅಂದ್ರೆ. 6 6 36 36 ಆಯ್ತು. ಇಲ್ಲಿ 40 ಮೈನಸ್ 36 ಅಂದ್ರೆ 4 ಉಳಿಯುತ್ತೆ. ನೆಕ್ಸ್ಟ್ 2 ಬಿಟ್ಸ್ ಏನಿದಾವೆ ನಮ್ಗೆ ಇಲ್ಲಿ ಡಾಟ್ ಇರೋ ತನಕನು ಅವೆರಡನ್ನ ನಾವು ತಗೊಂಡಿದೀವಿ. ಅಂಡ್ 123 ಇಂಟು 3 ಮಾಡಿದವಾಗ ನಮ್ಗೆ 369 ವ್ಯಾಲ್ಯೂ ಬರುತ್ತೆ. ಅದನ್ನ ಸಬ್ಸ್ಟ್ರಾಕ್ಟ್ ಮಾಡಿದವಾಗ ನಮ್ಗೆ 31 ಬರುತ್ತೆ. ನೆಕ್ಸ್ಟ್ ಏನಿದಾವೆ 2 ಬಿಟ್ಸ್ 00, ಇಲ್ಲಿ 00 ನ ಕೆಳಗಡೆ ತಗೊಂಡಿದ್ದೀವಿ. ಸೊ ನೆಕ್ಸ್ಟ್ 1262 ಈ ವ್ಯಾಲ್ಯೂನ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇಷ್ಟು ಬರುತ್ತೆ, 2524 ಬರುತ್ತೆ. ಸೊ ಇವೆರಡು ವ್ಯಾಲ್ಯೂಸ್ ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿದವಾಗ ನಮ್ಗೆ ಉಳಿಯುವಂಥದ್ದು, ಸೊ ಇವೆರಡನ್ನು ಸಬ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ನಮ್ಗೆ ಬರುವಂತದ್ದು 576 ಇರುತ್ತೆ. ನೆಕ್ಸ್ಟ್ ಲಾಸ್ಟ್ 2 ಬಿಟ್ಸ್ ಏನಿದೆ ಅದೆರಡನ್ನು ನಾವಿಲ್ಲಿ ಕೆಳಗಡೆ ತಗೊಂಡಿದ್ದೀವಿ. ಸೊ ಇಲ್ಲಿ ವ್ಯಾಲ್ಯೂ ಬಂದು 57,600 ಆಗತ್ತೆ. ಸೊ ಇದನ್ನ ನಾವು ಡಿವೈಡ್ ಮಾಡಿದವಾಗ 12,644 ಇಂಟು 4 ಮಾಡಿದವಾಗ ನಮ್ಗೆ ಬರುವಂತಹ ವ್ಯಾಲ್ಯೂ 46,576. ಸೊ ದಟ್ಸ್ ಟೋಟಲಿ ಡಿವೈಡೆಡ್ ಬೈ ಎರಡನ್ನು ಮೈನಸ್ ಮಾಡಿದ್ರೆ ನಮ್ಗೆ ಇಷ್ಟು ವ್ಯಾಲ್ಯೂ ಬರುತ್ತೆ. ಸೊ ಇನ್ ಮುಂದೆ ಝೀರೋಸ್ನ ಹಾಕೋಬಹುದು ಇನ್ ಕೇಸ್ ನಮ್ಗೆ ಬೇಕಾಗಿದ್ದವಾಗ. ಇಲ್ಲ ಅಂತಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಬಹುದು. ಬಿಕಾಸ್ ನಾವು ಆಲ್ರೆಡಿ ಪಾಯಿಂಟ್ ಆದ್ಮೇಲೆ 4 ಬಿಟ್ಸ್ ಅನ್ನ ನಾವು ಕಂಡು ಹಿಡಿದಿದ್ದೀವಿ ಸ್ಕ್ವಯರ್ ಅಲ್ಲಿ. ಸೊ ಅದಕ್ಕೆ ನಾವು ಇಲ್ಲಿಗೆ ಸ್ಟಾಪ್ ಮಾಡಬಹುದು. ಸೊ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please subscribe and press the bell icon for further notifications. Like and share our videos. Thank you.